ನಂದಿನಿ ತುಂಬಾ ಫೇಮಸ್. ಈ ಮೂರನೇ ನಂದಿನಿ ಸಿಕ್ಕಾಪಟ್ಟೆ ಕ್ರೇಜು. ನಾನು ನಂದಿನಿ ಬೆಂಗಳೂರು ಬಂದಿನಿ. ನಂದಿನಿ ಪ್ಲಾನ್ ಮಾಡಿ ಈ ಕಂಟೆಂಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜನ ಎಲ್ಲೋ ರೋಡಲ್ಲಿ ನಡ್ಕೊಂಡು ನಂದಿನಿ ನಂದಿನಿ ಅಂತ ಇದೆಯಾ ಆ ಥರ ಎಕ್ಸ್ಪೀರಿಯನ್ಸ್? ಫಸ್ಟ್ ನನ್ನ ಹೆಸರು ಹೇಳಕ್ ಬರೋದಿಲ್ಲ ಅವ್ರಿಗೆ. ನಂದಿನಿ ನಂದಿನಿ. ಬಟ್ ವಿಕಿಪೀಡಿಯಾ ಆಗಿದ್ದು ಹೆಂಗೆ ಅದು? ನನ್ನ ಕ್ಲಾಸ್ಮೇಟ್ ಒಬ್ಬ ಹುಡುಗಿ ನನ್ನ ವಿಕಿಪೀಡಿಯಾ ಅಂತ ಕರೀತಾ ಇದ್ಲು. ನನ್ನಿಂದ ಸಜೆಷನ್ ಅಂತ ಹೇಳಲ್ಲ, ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ನಗ್ಸೋದ್ ಅದು ಕಲಿಯೋದಲ್ಲ. 5-6 ವರ್ಷ ಇದ್ದಾಗ ನಾನು ಮಾತಾಡಿದ್ರೆ ನನ್ನ ಸುತ್ತಮುತ್ತವ್ರ ಎಲ್ಲ ನಗ್ತಾ ಇದ್ರು. ಫ್ಯಾಮಿಲಿ ಓಕೆನಾ, ಬೇರೆ ಏನಾದ್ರು ಕೆಲಸ ಮಾಡು, ಇದು ಮಾಡು, ಜೊತೆ ಕೆಲಸ ಮಾಡು ಅಂತ ಹೇಳಿಲ್ಲ. ನನ್ ಮಧ್ಯರಾತ್ರಿ ಒಂದೊಂದ್ಸರಿ 2 ಗಂಟೆ 3 ಗಂಟೆಗೂ ಐಡಿಯಾ ಬರ್ತಾರೆ. ಇದ್ರಲ್ಲೇ ಕರಿಯರ್ ಬಿಲ್ಡ್ ಮಾಡೋಕೆ ನೀವು ಅದೇ ರಿಲೇಟೆಡ್ ಏನಾದ್ರು ಓದಿದ್ರ? ನೀವು ಅಮ್ಮನ್ ರೋಲ್ ಅಲ್ಲಿ ತುಂಬಾ ಏನೇನೋ ಮಾಡ್ಬಿಟ್ಟಿದ್ದೀರಾ. ಕ್ಯಾಮ್ರಾ ಲೈಟ್ಸ್ ಆಫ್ ಆದಾಗ ಹೆಂಗಿರ್ತಾರ ವಿಕಾಸ್? ಸೀರಿಯಸ್, ಸ್ವಲ್ಪ ಸೀರಿಯಸ್. ಈಗ ನಮ್ಗೆ ನೀವು ಸ್ಕ್ರೀನ್ ಅಲ್ಲಿ ಬರೋ 3 ಜನ ಫ್ರೆಂಡ್ಸ್ ಅಂದ್ರೆ ನಮ್ಗೆ ಹೆಂಗ್ ಅನ್ಸುತ್ತೆ? ನೀವು ಯಾವಾಗ್ಲೂ ಒಟ್ಟಿಗೆ ಇರ್ತೀರೇನೋ ಅನ್ಸುತ್ತೆ. ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ 3 ನಂದಿನಿ ತುಂಬ ಫೇಮಸ್ಸು. ಒಂದು ಹಾಲು ಮೊಸರು ಕೊಡೋ KMF ನಂದಿನಿ, ಇನ್ನೊಂದು ವಿಷ್ಣು ನಂದಿನಿ. ಈ 3ನೇ ನಂದಿನಿ ಈಗ ಸಿಕ್ಕಾಪಟ್ಟೆ ಲೇಟೆಸ್ಟು, ಸಿಕ್ಕಾಪಟ್ಟೆ ಕ್ರೇಜು. ಸೋಷಿಯಲ್ ಮೀಡಿಯಾದಲ್ಲಂತೂ ಇವ್ರು ಇಲ್ಲದೆ ಈಗ ಇಲ್ಲವೇ ಇಲ್ಲ ಅನ್ನೋವಷ್ಟು ಕ್ರೇಜು. ದಿನ ಇವ್ರನ್ನ ನೋಡದೆ ಮಲಗೋಕ್ಕೆ ಆಗಲ್ಲ ಜನ, ಅಷ್ಟು ಕ್ರೇಜು. ಆ ನಂದಿನಿ ಬಂದಿದ್ದಾರೆ, ವೆಲ್ಕಮ್ ಮಾಡೋಣ. ವಿಕಿಪೀಡಿಯಾ ಅಂತ ಫೇಮಸ್ ಆಗಿರೋ ವಿಕಾಸ್ ಅವ್ರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಬ್ಯುಸಿ ಆಗಿದ್ದೀರಾ ಅಂತಲೂ ಗೊತ್ತು, ಬಟ್ ಅಟ್ಲೀಸ್ಟ್ ವಾರಕ್ಕೆ ಒಂದಿನ ರಜಾ ತಗೊಳ್ಳೋಷ್ಟು ಟೈಮ್ ಇದೆಯಾ ನಿಮಗೆ? ಇದೆ. ಇವಾಗ ತಗೋತಿದ್ದೀರಾ ಇತ್ತೀಚೆಗೆ? ಓಕೆ. ಈಗ ಈ ನಂದಿನಿಯಿಂದನೇ ಶುರು ಮಾಡೋಣ. ತುಂಬ ಪ್ರಶ್ನೆಗಳಿವೆ, ಯಾಕಂದರೆ ನಂದಲ್ಲ ಈ ಪ್ರಶ್ನೆ, ಎಲ್ಲ ಫ್ಯಾನ್ಸ್ದು. ನಿಮ್ಮನ್ನು ನೋಡದೆ ಈಗ ಯಾರಿಗೂ ಮಲ್ಗೋಕ್ಕಾಗಲ್ಲ ರಾತ್ರಿ, ಅಷ್ಟು ನಕ್ಕು ಬಿಟ್ಟು ಎಲ್ಲ ಸ್ಟ್ರೆಸ್ಸನ್ನು ನಿಮ್ಮ ವಿಡಿಯೋ ಮೂಲಕ ಕಡಿಮೆ ಮಾಡಿಕೊಂಡೇ ಮಲ್ಗೋದು ಜನ, ಅಷ್ಟು ಕ್ರೇಜ್ ನೀವಂದರೆ. ಎಲ್ಲ ಪ್ರಶ್ನೆ ನೋಡ್ತಾ ಹೋಗೋಣ ಒಂದೊಂದೇ. ಅದಕ್ಕಿಂತ ಮುಂಚೆ ನಂದಿನಿ ಪ್ಲ್ಯಾನ್ ಮಾಡಿ ಈ ಕಂಟೆಂಟು ಪಕ್ಕಾ ವೈರಲ್ ಆಗಬೇಕು ಅಂತ ಶುರುವಾಗಿದ್ದ? ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟರ್ಸ್ ಗೊತ್ತಿರುತ್ತೆ, ಒಂದು ಕಂಟೆಂಟ್ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಪಕ್ಕಾ ವೈರಲ್ ಆಗತ್ತೆ ಅಂತ. ಕೆಲವೊಂದು ನಮ್ಗೆ ಗೊತ್ತೇ ಆಗಿರಲ್ಲ, ಇದು ಗೆಸ್ಸೇ ಮಾಡಿರಲ್ಲ, ಆ ಥರ ವೈರಲ್ ಆಗುತ್ತೆ. ನಿಮ್ದು ಹೇಗೆ ನಂದಿನಿ ವೈರಲ್ ಆಗಿತ್ತು? ಸೊ ನನಗೆ ಸಾಂಗ್ಸ್ ಮಾಡಬೇಕಂತ ಇತ್ತು, ಹಾಡುಗಳು ಮಾಡಬೇಕಂತ ಇತ್ತು. ಜನರಲಿ ಏನಾಗುತ್ತೆ ಅಂದರೆ, ನೀವು ಹಿಸ್ಟಾರಿಕಲಿ ನೋಡಿದ್ರೆ 1000 ವರ್ಷದ ಹಳೆ ಸಾಂಗ್ಸೂ ಈಗಲೂ ಕೂಡ ಹೇಳ್ತಾ ಇರ್ತಾರೆ. ಈಗ ಬಸವಣ್ಣವ್ರ ವಚನ ಆಗ್ಬೋದು, ಪುರಂದರದಾಸರದ ಗೀತೆಗಳಾಗ್ಬೋದು. ಸೊ ಹಾಡುಗಳು ಹಿಸ್ಟಾರಿಕಲಿ ಹ್ಯಾವ್ ಟ್ರಾವೆಲ್ಡ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಓಕೆ, ಹಾಡು ಮಾಡಿದ್ರೆ ಹಾಡುಗಳು ಮತ್ತು ಸ್ಟೋರೀಸ್ ಟ್ರಾವೆಲ್ ಅಲಾಟ್. ಸೊ ಹಾಡು ವಿಲ್ ಆಲ್ಸೋ ಟ್ರಾವೆಲ್ ಅಲಾಟ್ ಅಂತ. ಸೊ ನಾನು 23 ಐ ಡಿಸೈಡೆಡ್ ವಿ ಶುಡ್ ಡೂ ಮೋರ್ ಸಾಂಗ್ಸ್ ಅಂತ. ಸೊ ಜಾನ್ವರಿಲಿ ನಮ್ದು ಫಸ್ಟ್ ಸಾಂಗ್ ಮಾಡಿದ್ವಿ. ಅದಾದಮೇಲಿಂದ ಕಂಟಿನ್ಯೂಸ್ ಆಗಿ ಸಾಂಗ್ ಮಾಡ್ಕೊಂಡು ಬಂದ್ವಿ. ಐ ಥಿಂಕ್ ಬೈ ಅರೌಂಡ್ ಸೆಪ್ಟೆಂಬರ್ ಅನಿಸುತ್ತೆ, ಇದು 17ನೇದು 18ನೇದು ಸಾಂಗ್ ನಮ್ಮದು. ಸೊ ಹಿಟ್ ಆಗೋಯ್ತು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್ ಇಟ್ ವುಡ್ ಬಿಕಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾಂಗ್ ಆಗಿದೆ, 16 ಸಾಂಗ್ ಆಗಿದೆ. ಅದಕ್ಕಿಂತ ಮುಂಚೆ ಒಂದು 16-17 ಸಾಂಗ್ಸ್ ಆಗಿತ್ತು. ಸೊ ಅದೇ ಇಲ್ಲಿ ತನಕ ಎಲ್ಲ ಬಿಲ್ಡಪ್ ಆಗ್ತಾ ಇತ್ತು ಅಂತ ನಮ್ಮ ಅನಾಲಿಸಿಸ್. ಸೊ ರಾತ್ರಿ ಇಷ್ಟು ವೈರಲ್ ಆದಾಗ ಜನ ಎಲ್ಲೋ ರೋಡಲ್ಲಿ ನಡ್ಕೊಂಡು ನಂದಿನಿ ನಂದಿನಿ ಅಂತ ಇದೆಯಾ ಆ ಥರ ಎಕ್ಸ್ಪೀರಿಯನ್ಸ್? ಹೌದೌದು. ಇವಾಗ ನಾನು ಎಲ್ಲಾದರೂ ಯಾರಿಗಾದ್ರೂ ಸಿಕ್ಕರೆ ಅವ್ರಿಗೆ ಫಸ್ಟ್ ನನ್ನ ಹೆಸರು ಹೇಳಕ್ ಬರೋದಿಲ್ಲ ಅವ್ರಿಗೆ. ಸೊ ಅವರಲ್ಲಿ ನಂದಿನಿ ಕರೆಕ್ಟ್. ಈಗ ಈ ನಂದಿನಿ ಬಿಟ್ಟು ನಿಮಗೆ ಎಷ್ಟೊಂದು ವಿಡಿಯೋಸ್ ಈಗ ಎಲ್ಲಾನು ಮಿಲಿಯನ್ಸ್ ಟಚ್ ಆಗ್ತಾ ಇದೆ ಹೆಚ್ಚು ಕಡಿಮೆ. ಯಾವ್ದು ನಿಮ್ಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿರೋ ಕಂಟೆಂಟು? ನಂದಿನಿ ಅಷ್ಟೇ ಹತ್ತಿರ ಆಗಿರೋ ಕಂಟೆಂಟ್?
ಹೇಳಕ್ ಕಷ್ಟ, ಯಾಕೆಂದರೆ ಎಲ್ಲನೂ ಇಷ್ಟಪಟ್ಟೆ ಮಾಡಿರ್ತೀವಿ. ಸೊ ಕೆಲವೊಂದು ಐ ಮೀನ್ ಈಗ ರೀಸೆಂಟಾಗಿ ನೀಟ್ ಮೇಲೆ ಒಂದು ವಿಡಿಯೋ ಮಾಡಿದ್ವಿ, ಲೀಕ್ ಆಗೋದು ಸಮೋಸ ಏನೋ ಪೇಪರ್ ಲೀಕ್ ಅನ್ನೋದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ವಿ. ಸೊ ಆ ಥರ ವಿಡಿಯೋಸ್ ನನಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಓಕೆ ಜನರ ತಲೆಯಲ್ಲಿ ಏನೋ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ಏನೋ ಮೀಡಿಯಮ್ ಕೊಡ್ತಿದ್ದೀವಿ ಅಂತ. ಓಕೆ 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 ಸರಿ, ಈಗ ನಿಮ್ಮ ಕಂಟೆಂಟ್ ರೆಡಿ ಆಗೋದು ಹೇಗೆ ಅನ್ನೋದು ಎಲ್ರಿಗೂ ಪ್ರಶ್ನೆ. ಯಾಕಂದ್ರೆ ನಮ್ಗೆ ನೋಡಿದಾಗ ಇದು ಒಂದು ಇಂಟಿಗ್ರೇಷನ್, ಯಾವುದೋ ಬ್ರ್ಯಾಂಡ್ ಕೊಲಾಬ್ರೇಷನ್ ಇರಬಹುದು ಅಂತ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಯಾರು ಆ ಲೆವೆಲ್ಗೆ ಕ್ರಿಯೇಟಿವಿಟಿ ತೋರಿಸಿಲ್ಲ. ಎಷ್ಟು ಕ್ರಿಯೇಟಿವ್ ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿರೋಷ್ಟು ಕ್ರಿಯೇಟಿವಿಟಿ ಇರುತ್ತೆ ಅದರಲ್ಲಿ. ಎಷ್ಟು ದಿನ ಬೇಕು ಒಂದು ಐಡಿಯಾ ರೆಡಿ ಆಗೋಕ್ಕೆ? ನೀವು ಮಾಡ್ತೀರಾ? ಆ ಐಡಿಯಾ ಎಲ್ಲಿಂದ ಹುಟ್ಟತ್ತೆ? ತುಂಬ ಒಂದು ಟೀಮಿಂದ ಹುಟ್ಟತ್ತಾ, ನಿಮ್ಮಿಂದ ಹುಟ್ಟತ್ತಾ, ಹೆಂಗೆ ಅದು ರೆಡಿ ಆಗೋದು? ಹಾಂ, ಸೊ ನಮ್ಮಲ್ಲಿ ನಾವೊಂದು ರೈಟರ್ಸ್ ಟೀಮ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಫಸ್ಟ್ 500 ವಿಡಿಯೋ ಏನು ಮಾಡಿದ್ವಿ ಅದ್ರ ನಾನು ಮತ್ತು ಅಮಿತ್ ಕೂತ್ಕೊಂಡು ಬರೆದು ಎಕ್ಸಿಕ್ಯೂಟ್ ಮಾಡ್ತಾಯಿದ್ವಿ. ಒನ್ಸ್ ನಮಗೆ ಚಾನಲಲ್ಲಿ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸು ಫಾಲೋವರ್ಸು ಎಲ್ಲ ಬಂದಾದಮೇಲೆ ನಮಗೆ ಇನ್ನೊಂದು ಸ್ವಲ್ಪ ರೈಟರ್ ಸಪೋರ್ಟ್ ಬೇಕಾಯಿತು. ಸೊ ಅದಕ್ಕೆ ಒಂದು ರೈಟರ್ಸ್ ಟೀಮ್ ಮಾಡಿದ್ದೀವಿ. ನಾವೊಂದು 4ರಿಂದ 5 ಜನ ರೈಟರ್ಸ್ ಇದ್ದೀವಿ. ಸೊ ಎನಿ ಬ್ರ್ಯಾಂಡ್ ರಿಕ್ವೈರ್ಮೆಂಟ್ ಬಂದಾಗ ಯಾವ್ದಾದ್ರು ಐಡಿಯಾ ಬರೀಬೇಕಂದ್ರೆ ವಿಲ್ ಟೇಕ್ ಇಟ್ ಟು ದ ರೈಟರ್ಸ್ ರೂಮ್. ಸೊ ಎಷ್ಟು ಟೈಮ್ ಆಗುತ್ತೆ ಅಂತಂದರೆ ಅದು ಹೇಳೋದು ಕಷ್ಟ. ಒಂದೊಂದ್ಸರಿ 2 ನಿಮಿಷಕ್ಕೆ ಐಡಿಯಾ ಬಂದ್ಬಿಡುತ್ತೆ, ಒಂದೊಂದ್ಸರಿ 1 ದಿನ ಪೂರ್ತಿ ಆಗೋದ್ ಸಾಧ್ಯತೆನೂ ಇದೆ. ಓಕೆ, ಅದು ಡಿಪೆಂಡ್ಸ್. ಆಡ್ ಏಜೆನ್ಸಿ ಇರ್ಬೋದು, ಇಲ್ಲ ಸಿನಿಮಾಗಳಿರ್ಬೋದು, ಅದೆಲ್ಲ ಹೇಳಕ್ಕಾಗಲ್ಲ. ಕರೆಕ್ಟ್. ಅದೊಂದು ಏನೋ ಮೂಮೆಂಟಲ್ಲಿ ನಿಮಗೆ ಏನೋ ಸ್ಪಾಟಲ್ಲಿ ಹೊಳೆಯುತ್ತೆ ಐಡಿಯಾ. ಈಗ ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರ, ಯಾಕಂದ್ರೆ ತುಂಬಾ ಮ್ಯಾನೇಜ್ ಮಾಡ್ಬೇಕು, ಕೆಲಸ ಜಾಸ್ತಿ ಇರುತ್ತೆ. ಮುಂಚೆ ಇದ್ದಷ್ಟು ತಲೆ ಫ್ರೀ ಆಗಿ ಕೆಲಸ ಮಾಡಕ್ಕಾಗಲ್ಲ. ಈಗ ನಿಮ್ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಇದೆಯಾ ಅದಕ್ಕೆ ಐಡಿಯಾಸ್ಗೆಲ್ಲ? ಹೌದು, ಕಂಪ್ಲೀಟ್ ಏನ್ ಬಿಡಲ್ಲ ನೀವು? ಅಂದ್ರೆ ಅದು ನಂಗೆ ತುಂಬ ಇಷ್ಟ ಆಗಿರೋ ಪಾರ್ಟ್ ಆಫ್ ವರ್ಕ್, ಲೈಕ್ ಐಡಿಯೇಷನ್ ನನಗೆ ತುಂಬ ಇಷ್ಟದ ಕೆಲಸ. ಅದು ಬಿಡಲ್ಲ ನೀವು? ಅದು ನಂಗೆ ಸ್ಟ್ರೆಸ್ ಅಂತ ಅನ್ಸೋದಿಲ್ಲ. ಸೊ ನನಗೆ ಮಧ್ಯರಾತ್ರಿ ಒಂದೊಂದ್ಸರಿ 2 ಗಂಟೆ 3 ಗಂಟೆಗೂ ಐಡಿಯಾ ಬರ್ತಾ ಇರುತ್ತೆ. ಕನ್ಸಲ್ಲೂ ಒಂದೊಂದು 2-3 ಐಡಿಯಾ ಬರ್ತಾ ಇರುತ್ತೆ. ಸೊ ಲೈಕ್ ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ. ಐ ಕಾಂಟ್ ಸ್ಟಾಪ್ ಏನೋ ಜನರೇಟಿಂಗ್ ಐಡಿಯಾಸ್. ಮತ್ತು ನಾನು ಸುಮಾರು ಇದು ನನ್ನ 16ನೇ ವರ್ಷ ಬರಿತಾ. ಸೊ ಒಂಥರ ಇವಾಗ ಸೆಕೆಂಡ್ ನೇಚರ್ ಆಗಿಬಿಟ್ಟಿದೆ. ಸೊ ಶಾರ್ಟ್ ಸ್ಟೋರೀಸ್ ಬರೆಯೋದು, ಶಾರ್ಟ್ ಪಂಚ್ ಲೈನ್ಸ್ ಬರೆಯೋದು ಒಂಥರ ಸೆಕೆಂಡ್ ನೇಚರ್ ಆಗಿರೋದ್ರಿಂದ ಸೊ ಅದು ಸ್ಟ್ರೆಸ್ ಅಂತ ಅನ್ಸೋದಿಲ್ಲ. ಓಕೆ. ಈಗ ಈ ಸೋಷಿಯಲ್ ಮೀಡಿಯಾ ಎಲ್ಲರೂ ತುಂಬ ಪ್ಲ್ಯಾನ್ ಮಾಡೇ ಇಲ್ಲಿ ಸಕ್ಸಸ್ ಆಗಿಲ್ಲ ಅಲ್ವಾ? ಕೆಲವರೆಲ್ಲ ಹೌದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬಂದಿರೋರು ಇದ್ದಾರೆ. ತುಂಬ ಜನ ಏನೋ ಮಾಡ್ತಿರ್ತಾರೆ, ವೈರಲ್ ಆಗಿಬಿಡ್ತಾರೆ, ಅದ್ರ ಸುತ್ತ ಅವ್ರ ಲೈಫು ಈಗ ಒಂದು ದೊಡ್ಡ ಕರಿಯರೇ ಕಟ್ಕೊಂಡಿರ್ತಾರೆ. ನೀವು ಹೇಗೆ? ಈಗ ನಾನು ಇಂಥ ಕಾಮಿಡಿ ಮಾಡಬೇಕು ಅಂತ ನೀವು ಮ್ಯೂಸಿಕ್ ಹೇಳಿದ್ರಿ, ಮ್ಯೂಸಿಕ್ ಇಂಟ್ರೆಸ್ಟ್ ಇತ್ತು, ಇದರಲ್ಲೇ ಕರಿಯರ್ ಬಿಲ್ಡ್ ಮಾಡೋಕ್ಕೆ ನೀವು ಅದೇ ರಿಲೇಟೆಡ್ ಏನಾದರೂ ಓದಿದ್ರಾ? ನೀವು ಓದಿರೋದೇನು, ಮಾಡ್ತಿರೋದೇನು? ಓಕೆ. ಸೊ ನಾನು ಓದಿದ್ದು ಫಸ್ಟು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಓಕೆ. ಇಂಜಿನಿಯರಿಂಗ್ ಆದಮೇಲೆ 1 ವರ್ಷ ಇಂಜಿನಿಯರ್ ಆಗಿ ಕೆಲಸ ಮಾಡಿದೆ. ಓಕೆ. ಅದಾದಮೇಲೆ ನಾನು ಟೇಬಲ್ ಟೆನ್ನಿಸ್ ಕೋಚ್ ಆಗಿ ಮತ್ತು ಥಿಯೇಟರಲ್ಲಿ ಕೆಲಸ ಮಾಡಿದೆ. ಹಾಗಾದರೆ ತುಂಬ ಇದೆ ಬೇರೆ ಬೇರೆ. ಸೊ ಅದಾದಮೇಲೆ ನಾನು ಒಂದು 3 ವರ್ಷ ಆ 2 ಕೆಲಸ ಮಾಡಿ ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೆ ಅಂತ ಹೇಳಿ ಸೋನಿಪತ್ ಹರಿಯಾಣದಲ್ಲಿ ಅಶೋಕ ಯೂನಿವರ್ಸಿಟಿಲಿ ಲಿಬ್ರಲ್ ಆರ್ಟ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ. ಸೊ ಅಲ್ಲಿಂದ ವಾಪಸ್ ಬಂದು ಮತ್ತೆ ಥಿಯೇಟರ್ ಸ್ಟಾರ್ಟ್ ಮಾಡಿದ್ದು. ನನಗೆ ಆ್ಯಕ್ಚುಲಿ ಲೈವ್ ಪರ್ಫಾರ್ಮೆನ್ಸಸ್ ಕೊಡಬೇಕು, ಥಿಯೇಟರ್ ಆರ್ಟಿಸ್ಟ್ ಆಗಬೇಕು, ಕಾಮಿಡಿ ಸ್ಟ್ಯಾಂಡಪ್ ಕಾಮಿಡಿನೂ ಮಾಡ್ತಾ ಇದ್ದೆ. ಬಟ್ ಸ್ಟ್ಯಾಂಡಪ್ಗಿಂತ ನನಗೆ ಇಂಪ್ರೂವ್ ಅಂತ ಇನ್ನೊಂದು ಆರ್ಟ್ ಫಾರ್ಮ್ ಇದೆ, ಅದರಲ್ಲಿ ತುಂಬ ಆಸಕ್ತಿ ಇತ್ತು. ಸೊ ಶೋಸ್ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು, ಎಲ್ಲ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗ್ರೇಟ್. ಆಮೇಲೆ ನಮಗೆ ಕರೋನಾ ಬಂದುಬಿಡ್ತು. ಸೊ ಕರೋನಾ ಬಂದಿದ್ದರಿಂದ ನಮಗೆ ಯಾವುದು ಶೋಸೇ ಸಿಗ್ತಾ ಇರಲಿಲ್ಲ ಲೈವ್ ಶೋಸ್ ಮಾಡೋದಕ್ಕೆ. ಸೊ ನಾನು ಬೆಂಗಳೂರಿಂದ ಪ್ಯಾಕ್ ಮಾಡ್ಕೊಂಡು ವಾಪಸ್ಸು ಊರಿಗೆ ಹೋದೆ. ಊರು ಚಿತ್ರದುರ್ಗ. ಓಕೆ. ಸೊ ಆ 1 ವರ್ಷದಲ್ಲಿ ಓಕೆ ನಾನಿವಾಗ ಏನೋ ಆಡಿಯನ್ಸ್ನ ರೀಚ್ ಮಾಡಬೇಕು, ಇಲ್ಲ ಡಿಸ್ಕನೆಕ್ಟ್ ಆಗೋಗುತ್ತೆ. ಹೌದು, ನೀವು ತುಂಬ ದಿನ ಇಫ್ ಯು ಆರ್ ಸ್ಟೇಯಿಂಗ್ ಅವೇ ಫ್ರಮ್ ಏನೋ ಆರ್ಟ್, ಲೈಕ್ ಈಗ ಯಾವುದೋ ಮಸಲ್ ಥರ ಅದೂ ನೀವು ಯೂಸ್ ಮಾಡಲಿಲ್ಲ ಅಂದರೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ ಸರ್ಟನ್ ಪಾಯಿಂಟ್ ಯು ವಿಲ್ ಕಂಪ್ಲೀಟ್ಲಿ ಲೂಸ್ ಇಂಟ್ರೆಸ್ಟ್ ಆ್ಯಂಡ್ ದೆನ್ ಮೇಕಿಂಗ್ ಅ ಕಮ್ ಬ್ಯಾಕ್ ವಾಪಸ್ ಬರೋದಕ್ಕೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ.
ಸೊ ಈಗ ಜನರಲಿ ಈ ಕಾಲೇಜಲ್ಲಿ ಎಷ್ಟೊಂದು ಜನ ಓದ್ತಾ ಇರ್ತಾರೆ, ಅವ್ರಿಗೆ ಆರ್ಟ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ. ನಾನೊಂದು 5 ವರ್ಷ ಕೆಲಸ ಮಾಡ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಅನ್ಕೊಂಡು ಕೆಲಸ ಮಾಡ್ತಾರೆ, ಅವ್ರು ಯಾವತ್ತೂ ಬರೋದೇ ಇಲ್ಲ. ಸೊ ಯಾಕಂದ್ರೆ ಅದು ಹೋಗ್ಬಿಡುತ್ತೆ ಏನೋ. ಸೊ ಅದಕ್ಕೆ ನಾನು ಓಕೆ, ಈಗ ನಾನು ಆಡಿಯನ್ಸ್ ರೀಚ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ, ಸೊ ಆವಾಗ ಕೊರೋನಾ ಟೈಮ್ನಲ್ಲಿ ಐ ಡಿಸೈಡೆಡ್ ನಾನು ವಿಡಿಯೋಸ್ ಮಾಡ್ತೀನಿ ಅಂತ. ಓಕೆ. ಸೊ ಆವಾಗ ನಾನು ಕ್ಯಾಮ್ರಾ ತೊಗೊಂಡು ಆಮೇಲೆ ಎಡಿಟಿಂಗ್ಗೆ ಟೈಮ್ ಸ್ಪೆಂಡ್ ಮಾಡಿ ಎಡಿಟಿಂಗ್ ಚೆನ್ನಾಗಿ ಕಲಿತು. ಆಮೇಲೆ ಕರೋನಾ ನಿಂತೋದ್ಮೇಲೆ ವಿ ಸ್ಟಾರ್ಟೆಡ್ ಡೂಯಿಂಗ್ ಅಪ್ಲೋಡಿಂಗ್ ವಿಡಿಯೋಸ್. ಸೊ ತುಂಬ ಪ್ರಿಪೇರ್ ಆಗಿದ್ದೀರಾ ನೀವು ಅದಕ್ಕೆ ಅಲ್ವಾ? ಹಾಂ, ಅಂದರೆ ನಮಗೆ ಸ್ಕಿಲ್ ಇತ್ತು. ಅಂದರೆ ನಾನು ಈಗ ನೀವು ಲೈವ್ ಆಡಿಯನ್ಸ್ನ ನಗಿಸ್ತಾ ಇದ್ದೀರಾ ಅಂತಂದರೆ ಆನ್ಲೈನ್ ಆಡಿಯನ್ಸ್ನ ನಗಿಸೋದು ಕಷ್ಟ ಏನಲ್ಲ. ಸೊ ನಿಮಗೆ ಸ್ಕಿಲ್ ಇದೆಯಾ ಇಲ್ಲ ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು. ನಿಮ್ಮ ಅನಾಲಿಸಿಸ್, ನಿಮ್ಮ ಸ್ಕಿಲ್ ಲೆವೆಲ್ ಎಷ್ಟಿದೆ ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ರೆ ದೆನ್ ಯು ಕ್ಯಾನ್ ಟೇಕ್ ಅ ಕಾಲ್ ಬೇಸ್ಡ್ ಆನ್ ದಟ್. ಸೊ ನನಗೆ ಐ ಹ್ಯಾಡ್ ರಿಯಲೈಸ್ಡ್ ಓಕೆ ಐ ಹ್ಯಾವ್ ದಟ್ ಸ್ಕಿಲ್ ಅಂತ. ಒಂದಿನ ನಮ್ಮ ಅಪ್ಪಂಗೆ ನಾನು ರಮ್ಮಿ ಆಡೋದು ಗೊತ್ತಾಯ್ತು. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ ಮಗ. ನಗಿಸೋದು ಅದು ತುಂಬಾ ದೊಡ್ಡ ಕಲೆ, ಎಲ್ಲರಿಗೂ ಬರೋದೇ ಇಲ್ಲ ಅದು. ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು, ಟ್ರೈ ಮಾಡಿದ್ರೆ ಕಲಿಬಹುದು, ಬಟ್ ನಗ್ಸೋದು ಅದು ಕಲಿಯೋದಲ್ಲ, ಅದು ಇರೋದು ಅಲ್ವಾ? ಹೌದು. ಅಂದರೆ ನನಗೆ ನಾನು ಮುಂಚೆಯಿಂದನೂ ನನಗೆ ಅರ್ಲಿಯೆಸ್ಟ್ ಮೆಮೊರಿ ಅಂದರೆ ನಾನು 5-6 ವರ್ಷ ಇದ್ದಾಗ ನಾನು ಮಾತಾಡಿದ್ರೆ ನನ್ನ ಸುತ್ತಮುತ್ತವ್ರೆ ಎಲ್ಲ ನಗ್ತಾ ಇದ್ರು. ಆಗ್ಲೇ ಪಂಚು. ಹಾಂ, ಅಂದರೆ ನಿಮ್ಗೆ ಏನೋ ನಾನು ಈ ಥರ ಹೇಳಿದ್ರೆ ನಗ್ತಾರೆ ಅಂತ ನಿಮ್ಗೆ ಏನೋ ಒಂಥರ, ಅಂದ್ರೆ ಅದರಿಂದ ನಾನು ಜನರನ್ನ ಸೆಳಿಬಹುದು, ಅಟ್ರಾಕ್ಟ್ ಮಾಡಬಹುದು, ಗಮನ ಈ ಕಡೆ ಬರುತ್ತೆ. ಸ್ಕೂಲ್ಗೆ ಹೋದ್ಮೇಲೆ ಸ್ಕೂಲಲ್ಲೂ ಕ್ಲಾಸಲ್ಲಿ ನಾನು ಏನಾದರೂ ಹೇಳಿದ್ರೆ ಸುತ್ತಮುತ್ತ ಇರೋರು ನಗ್ತಾ ಇದ್ರು. ಕಾಲೇಜಲ್ಲೂ ಹಾಗೆ ಆಗ್ತಾ ಇತ್ತು. ಸೊ ನಿಮ್ಗೆ ಏನೋ ಒಂದು ಏನೋ ಅದೂ ಕಾಮಿಡಿ ಒಂಥರ ಸೆಕೆಂಡ್ ನೇಚರ್ ಥರ ಆಗ್ಬಿಟ್ಟಿರುತ್ತೆ. ಓಕೆ. ಬಟ್ ನಿಮ್ಮ ಮನೇಲಿ ಸ್ಪೆಷಲಿ ನಿಮ್ಮ ಅಮ್ಮ ತುಂಬಾ ಕಂಪ್ಲೇಂಟ್ಸ್ ಇರುತ್ತೆ ನಿಮ್ಮ ಅಮ್ಮ ಅನ್ನೋ ಬಗ್ಗೆ, ಯಾಕೆಂದ್ರೆ ನೀವು ಅಮ್ಮನ ರೋಲಲ್ಲಿ ತುಂಬಾ ಏನೇನೋ ಮಾಡ್ಬಿಟ್ಟಿದ್ದೀರಾ. ಪಾಪ ಅವ್ರು ಏನೇನು ಹೇಳಿದಾರೋ. ಅಮ್ಮ ಈ ಥರ ಒಂದು ಕರಿಯರ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಫ್ಯಾಮಿಲಿ ಓಕೆನಾ? ಬೇರೆ ಏನಾದರೂ ಕೆಲಸ ಮಾಡು, ಇದು ಮಾಡು, ಜೊತೆ ಕೆಲಸ ಮಾಡು ಅಂತ ಹೇಳಿಲ್ವಾ? ಹಾಂ, ಅಂದರೆ ನಾನು ಸ್ಕೂಲಲ್ಲಿ ನಾನು ಸ್ಕೂಲ್ ಟಾಪರ್ ಆಗಿದ್ದೆ. ಆಮೇಲೆ ನಾನು ಸ್ಕಾಲರ್ಶಿಪ್ ಮೇಲೆ ನವೋದಯ ಸ್ಕೂಲ್ ಸೇರಿಕೊಂಡೆ. ಓಕೆ. ಅದಾದಮೇಲೆ ಇಂಜಿನಿಯರಿಂಗಲ್ಲೂ ನನಗೆ ಸ್ಕಾಲರ್ಶಿಪ್ ಇತ್ತು. ಈವನ್ ನಾನು ಹೈಯರ್ ಸ್ಟಡೀಸ್ ಮಾಡಿದಾಗ ಡೆಲ್ಲಿನಲ್ಲಿ ಆವಾಗಲೂ ನಂಗೆ ಸ್ಕಾಲರ್ಶಿಪ್ ಇತ್ತು. ನಾನು ನಿಮ್ಮನ್ನ ಲಾಸ್ಟ್ ಬೆಂಚರ್ ಅಂತ ಅನ್ಕೊಂಡಿದ್ದೆ ಸರ್, ನೀವು ಇಲ್ಲ ಫಸ್ಟ್ ಬೆಂಚ್. ಹಾಗಾದ್ರೆ ಸೊ ನಂದು ಅಕಾಡೆಮಿಕಲಿ ನಂದು ಟ್ರ್ಯಾಕ್ ರೆಕಾರ್ಡ್ ತುಂಬ ಚೆನ್ನಾಗಿತ್ತು. ಓಕೆ. ಆಮೇಲೆ ಈವನ್ ನಾನು ಕೆಲಸ ಮಾಡೋಕ್ಕಿಂತ ಮುಂಚೆ ನನಗೆ 2 ವರ್ಷಕ್ಕೆ ಆಗೋಷ್ಟು ದುಡ್ಡನ್ನ ಸೇವ್ ಮಾಡಿದ್ದೆ. ಆಮೇಲೆ ಮನೇಲಿ ಹೇಳಿದೆ ನನಗೆ ಬಿಡ್ತಾ ಇದ್ದೀನಿ ಅಂತ. ಸೊ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರ್ಬೇಕಾದ್ರೆ ನಂಬಿಕೆ ಇರುತ್ತೆ. ಸೊ ಮನೆಯಿಂದ ಏನು ಹಂಗೆ ಬಿಡಬೇಡ ಆ ಥರ ಈ ಥರ ಎಲ್ಲ ಏನಿರಲಿಲ್ಲ. ನಾನು ಹೇಳಿದ್ದೆ ಏನು 1 ವರ್ಷ ಅಂತ, ಸುಮ್ಮನೆ ಅವ್ರ ಸಮಾಧಾನಕ್ಕಂತ 1 ವರ್ಷ ಅಂತ ನೋಡ್ತೀನಿ, ಟ್ರೈ ಮಾಡಿ ನೋಡ್ತೀನಿ ಅಂತ. ಯಾಕೆ ಕೇಳಿದೆ ಅಂದರೆ ಈಗೇನೋ ಓಕೆ ಸೋಷಿಯಲ್ ಮೀಡಿಯಾದಲ್ಲೇ ಜನ ಕೋಟಿಗಟ್ಟಲೆ ದುಡಿತಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತು. ಎಲ್ಲ ವೀಡಿಯೋಸು, ಹೋಮ್ ಟೂರು, ಅದು ಇದು ಎಲ್ಲ ನೋಡೋದ್ರಲ್ಲೇ ಮನೆ ಕಟ್ಬಿಟ್ಟಿದ್ದಾರೆ, ಏನೇನೋ ನೋಡಿರ್ತಾರೆ. ಆದರೆ ನೀವು ಸ್ಟಾರ್ಟ್ ಮಾಡಿದಾಗ ಇನ್ನೂ ಅದನ್ನು ಕರಿಯರ್ ಆಗಿ ತಗೊಳ್ಳುವಷ್ಟು ಸೀರಿಯಸ್ ಆಗಿರಲಿಲ್ಲ ಅಲ್ವಾ? ಈಗಲೂ ಕೇಳೋರು ಇದ್ದಾರೆ ತುಂಬಾ ಎಜುಕೇಟೆಡ್. ಸರಿ, ನೀವು ಇದು ಮಾಡ್ತಿದ್ದೀರಾ, ಇದು ಬಿಟ್ಟು ಕೆಲಸ ಏನಾದ್ರು ಮಾಡ್ತಿದ್ದೀರಾ? ನಾವು ಇದನ್ನೇ ಬೆಳಗ್ಗೆಯಿಂದ ರಾತ್ರಿ ತನಕ ತಲೆ ಎಲ್ಲ ಕೆಡಿಸ್ಕೊಂಡು ಮಾಡಿರ್ತೀವಿ. ಕೆಲಸ ಇದು ಬಿಟ್ಟು ಸಂಬಳ ಬರುತ್ತೆ, ಇದಕ್ಕೆ ರೆವಿನ್ಯೂ ಬರುತ್ತಾ ಅಂತ ಕೇಳೋರು ಇರ್ತಾರಲ್ಲ. ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಎಲ್ಲ ಬಿಟ್ಟು ಇದಕ್ಕೆ ಬಂದಾಗ ಈಗ ಗೊತ್ತು, ಎಲ್ಲರಿಗೂ ಗೊತ್ತು. ಮುಂಚೆ ಹಾಂ ಕೇಳ್ತಾ ಇದ್ರು. ನೀವು ಅವ್ರನ್ನ ದುಡ್ಡು ಕೇಳದೇ ಇದ್ರೆ ಅವ್ರಿಗೆ ಓಕೆ ಇವನು ಮುಂದೆ ಒಂದಿನ ನನ್ನ ಮೇಲೆ ಡಿಪೆಂಡ್ ಆಗ್ಬಿಡ್ತಾನೆ ಅಂತ, ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲಿ ತನಕ ಅವ್ರಿಗೆ ಆ ಥರ ಡೌಟ್ಸ್ ಬರಲ್ವೋ ಅಲ್ಲಿ ತನಕ ಇಟ್ ಈಸ್ ಓಕೆ. ಸೊ ದೇ ಡೋಂಟ್ ಮೈಂಡ್. ಆ್ಯಂಡ್ ದೆನ್ ನಮ್ಮ ಎಸ್ಪೆಷಲಿ ಆರ್ಟ್ ಫೀಲ್ಡಲ್ಲಿ ಹೆಂಗೆ ಅಂದರೆ ನೀವು ಟಾಪ್ 5 ಇರಬೇಕು. ನಿಮಗೆ ರೆವೆನ್ಯೂ ಚೆನ್ನಾಗಿ ಜನ್ರೇಟ್ ಆಗಬೇಕು, ಅಥವಾ ನೀವು ಜಾಬ್ ಮಾಡಿದಿದ್ರೆ ಎಷ್ಟು ಅರ್ನ್ ಮಾಡ್ತಾ ಇದ್ರಿ ಅಷ್ಟು ಅರ್ನ್ ಮಾಡ್ಬೇಕಂದ್ರೆ ನೀವು ಟಾಪ್ 5 ಇರಲೇಬೇಕು. ಅದು ಒಂದು. ದ ಸೆಕೆಂಡ್ ಥಿಂಗ್ ಇಸ್, ಇಫ್ ಈ ಪ್ಲೇಸಲ್ಲಿ ಚೆನ್ನಾಗಿ ವರ್ಕೌಟ್ ಆಗಬೇಕಂದ್ರೆ ನೀವು ಅಟ್ಲೀಸ್ಟ್ 10 ವರ್ಷ ಸ್ಪೆಂಡ್ ಮಾಡಲೇಬೇಕು. 10 ವರ್ಷ ಆದಮೇಲೆ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಆ್ಯಕ್ಚುಯಲ್ ರಿಸಲ್ಟ್ಸ್. ಅದಕ್ಕಿಂತ ಮುಂಚೆ ಅಲ್ಲಿ ಇಲ್ಲಿ ನಿಮಗೆ 1-2-3 ಬ್ರೈಟ್ ಸ್ಪಾಟ್ಸ್ ಬರುತ್ತೆ. 2 ವರ್ಷ ಆದಮೇಲೆ ಯಾವುದೋ ಒಂದು ಚೆನ್ನಾಗಿ ಓಡುತ್ತೆ,
ಆಮೇಲೆ Up and down ಅಪ್ ಆ್ಯಂಡ್ ಇದ್ದೇ ಡೌನ್ಸ್ ಇರುತ್ತೆ. ಆಗ್ತಾ ಇರುತ್ತೆ. ಬಟ್ ನಿಮಗೆ ಒಂದು ಸ್ಟೆಬಿಲಿಟಿ ಅಂತ ಬರೋದಕ್ಕೆ ಒಂದು 10 ವರ್ಷ ಬೇಕಾಗುತ್ತೆ. ಅಷ್ಟರೊಳಗಡೆ ನಿಮ್ಮ ನೆಟ್ವರ್ಕ್ ಬೆಳೆಯುತ್ತೆ, ನಿಮಗೆ ಫೀಲ್ಡ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್ ಗೊತ್ತಾಗುತ್ತೆ. ಸೊ ಅಷ್ಟು ಟೈಮ್ ತಗೊಂಡ್ರಿ, ಎಲ್ಲಾನು ತಡ್ಕೊಂಡ್ರಿ, ಇಲ್ಲಿ ತನಕ ಬಂದ್ರಿ. ಸೊ ಮೇನ್ ಆಗಿ ಅದು. ಓಕೆ, ಈಗ ನೀವು ರೀಲ್ಸ್ ಮಾಡೋದು ಬಿಟ್ಟು ಎಲ್ಲ ಕ್ಯಾಮ್ರಾ ಲೈಟ್ಸ್ ಆಫ್ ಆಗಿದೆ, ಆಗ ನಿಮ್ಗೆ ಹೇಗಿರುತ್ತೆ? ಯಾಕಂದ್ರೆ ವಿಕಾಸು ನಾವೆಲ್ಲ ನೋಡಿರೋ ತಮಾಷೆ ತಮಾಷೆ ಅಂತ, ಬಟ್ ಇಲ್ಲಿ ನನಗೆ ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾ ಇದ್ದೀರಾ. ಅಯ್ಯೋ ನೀವ್ ಬಿಡಿ ಕ್ಯೂಟ್ ಕಪ್ಪಲು, ಆದ್ರೂ ಮಕ್ಕಳು ಆಗ್ತಾ ಇಲ್ಲ. ಈಗ ರಿಯಲ್ ಲೈಫಲ್ಲಿ ವಿಕಿಪೀಡಿಯಾ ಹೆಂಗೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಯಾಕಂದ್ರೆ ಯಾವಾಗ್ಲೂ ನಗಿಸ್ತಾ ಇರ್ತೀರಾ, ಮತ್ತೆ ನೀವು ಈಗಾಗಲೇ ಹೇಳ್ದಂಗೆ ಕಾಲೇಜು ನಿಮ್ಮ ಸರ್ಕಲಲ್ಲೆಲ್ಲ ತುಂಬ ನಗೆಗೆ ಫೇಮಸ್ ಆಗಿದ್ರಿ. ಬಟ್ ಇಡೀ ದಿನ ಅದೇ ವರ್ಕಲ್ಲಿ ಇದ್ದಾಗ, ವರ್ಕ್ ಅಂದ್ರೆ ಸ್ವಲ್ಪ ನಮ್ಗೆ ಕಷ್ಟ ಅಲ್ಲ, ಏನೇ ವರ್ಕ್ ಪ್ರೀತಿ ಮಾಡ್ತೀವಿ ಅಂದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಗುತ್ತೆ ಅದು ವರ್ಕ್ ಅಂದ್ರೆ. ಆ ಕ್ಯಾಮ್ರಾ ಲೈಟ್ಸ್ ಆಫ್ ಆದಾಗ ಹೆಂಗಿರ್ತಾರೆ ವಿಕಾಸ್? ಆಗ್ಲೂ ನಗ್ತಾ ಇರ್ತಾರ, ಅಷ್ಟೇ ನಗಿಸ್ತಿರ್ತಾರ? ಸೊ ಕ್ಯಾಮ್ರಾ ಲೈಟ್ಸ್ ಆಫ್ ಆದಮೇಲೆ ನನಗೆ ಪರಿಚಯ ಇರೋರು ಇದ್ದರೆ, ಫ್ರೆಂಡ್ಸ್ ಫ್ಯಾಮಿಲಿ ಇದ್ದರೆ ಅವ್ರ ಹತ್ರ ಏನೋ ಅದೇ ರೀತಿ ಇರ್ತೀನಿ. ಬಟ್ ನಾವು ಹೊಸಬ್ರಾಗಿದ್ದರೆ ಅಲ್ಲಿ ನಾನೇನು ಜೋಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಲ್ಲ. ಏನಾದ್ರೆ ದಾರಿಲಿ ಯಾರಾದ್ರೂ ಸಿಕ್ಕಿದ ತಕ್ಷಣ ಅದಾಗಲ್ಲ. ಸ್ಟಿಲ್ ಕೆಲವು ನೇಚರ್ ಹೆಂಗಿರುತ್ತೆ ಅಂದ್ರೆ ಅವ್ರು ಎಲ್ಲಾ ಕಡೆ ಫುಲ್ ಒಂಥರ ನೋಡಿದ ತಕ್ಷಣ ಯಾರಾದ್ರೂ ಮಾತಾಡ್ಬೋದು, ಹಂಗಿರ್ತಾರೆ. ಕರೆ ಐ ಮೀನ್ ಮಾತಾಡ್ತೀನಿ. ಬಟ್ ಜನರಲಿ ಏನಾದ್ರು ಜನರ ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾನು ನೋಡಿದ ತಕ್ಷಣ ಅವ್ರು ಆಲ್ರೆಡಿ ನಗ್ತಾ ಇರ್ತಾರೆ. ಆಮೇಲೆ ಮೀಟ್ ಆದ್ಮೇಲೆ ಏನ್ ಸರ್ ನೀವು ಇಷ್ಟು ಫನಿ ಅನ್ಕೊಂಡಿದ್ವಿ, ನೀವು ನೋಡಿದ್ರೆ ಸೀರಿಯಸ್ ಆಗಿದ್ದೀರಾ ಅಂತ. ಸೊ ಏನೋ ನಾನು ಫನಿ ಆಗಿರೋದನ್ನ ರಿಸರ್ವ್ ಇಟ್ಟು ಏನೋ ಮೀಡಿಯಾ ಮತ್ತು ಫ್ರೆಂಡ್ಸ್ ನನಗೆ ತುಂಬ ಪರಿಚಯ ಇರೋರು ಬಿಟ್ಟರೆ ಅದರ್ ಪಾರ್ಟ್ಸ್ ಐ ಟ್ರೈ ಟು ಬಿ ಸೀರಿಯಸ್, ಸ್ವಲ್ಪ ಸೀರಿಯಸ್. ಓಕೆ, ಈಗ ನಮ್ಗೆ ನೀವು ಸ್ಕ್ರೀನಲ್ಲಿ ಬರೋ 3 ಜನ ಫ್ರೆಂಡ್ಸ್ ಅಂದ್ರೆ ನಮ್ಗೆ ಹೆಂಗ್ ಅನ್ಸತ್ತೆ? ನೀವು ಯಾವಾಗ್ಲೂ ಒಟ್ಟಿಗೆ ಇರ್ತೀರೇನೋ ಅನ್ಸತ್ತೆ. ಅಂದ್ರೆ ನಿಮ್ಗೆ ನಿಮ್ ಬೇರೆ ಲೈಫ್ ಇದೆ ಅಂತ ಅನ್ಸೋದೇ ಇಲ್ಲ. ನಾವು ಅಷ್ಟು ಅಡಿಕ್ಟ್ ಆಗಿರೋದ್ರಿಂದ ವಿಡಿಯೋಸ್ಗೆ. ಇವ್ರು 3 ಜನ ಒಟ್ಟಿಗೆ ಇರ್ತಾರೆ, ಯಾವ್ದೋ PG ಇದ್ದಾರೆ, ಯಾವ್ದೋ ಗಲ್ಲಿಲಿದ್ದಾರೆ, ಹಂಗೆ ಎಲ್ಲೋ ಮ್ಯಾಗಿ ಮಾಡ್ಕೊಂಡು ತಿಂತಿರ್ತಾರೇನೋ, ಬ್ಯಾಚುಲರ್ ಲೈಫು ಹಂಗ ಅನಿಸ್ತಿರತ್ತೆ. ಹೆಂಗೆ ಸರ್ ಇದು 3 ಜನರ ಕಾಂಬಿನೇಷನ್? ಸೊ ಇನ್ ಅ ವೇ ಇಟ್ ಇಸ್ ರೈಟ್. ನಾವು 3 ಜನ ವಾರದಲ್ಲಿ 5 ದಿನ 8ರಿಂದ 10 ಗಂಟೆ ಜೊತೆಗೆ ಇರ್ತೀವಿ. ಸ್ಯಾಟರ್ಡೆ ಸಂಡೇ ಬ್ರೇಕ್ ಇರುತ್ತೆ. ಓಕೆ. ಸೊ ಅವರು ಬೆಂಗಳೂರವರೇ ಆಗಿರೋದ್ರಿಂದ ಆಶಿತು ಮತ್ತು ತೇಜಸ್. ಓಕೆ. ಸೊ ಅವ್ರ ಮನೆಯಿಂದ ಬರ್ತಾರೆ. ಮೊದಲು ನನ್ನ ಪಾರ್ಟ್ನರ್ ಅಮಿತ್ ಇದ್ರು. ಸೊ ಅಮಿತ್ ಇದ್ದಾಗ ನಾನು ಅಮಿತ್ ಒಂದೇ ಮನೇಲಿ ಇರ್ತಾ ಇದ್ವಿ. ಸೊ ಅವಾಗ ಏನೋ 24/7 ಒಬ್ರು ಮುಖ ಒಬ್ರು ನೋಡ್ಕೊಂಡು ಕಾಂಟೆಂಟ್ ಮಾಡ್ತಾ ಇದ್ವಿ. ಈಗ ನಾವು ಸ್ಕ್ರೀನಲ್ಲಿ ನೋಡ್ದಂಗೆ ಇರ್ತಿತ್ತು. ಹೌದು, ಸ್ಕ್ರೀನಲ್ಲಿ ನೋಡ್ದಂಗೆ ಇರ್ತಾ ಇತ್ತು. ಓಕೆ. ಸೊ ಈ ಗಲ್ಲಿ ಬಾಯ್ಸ್ ಸ್ಲ್ಯಾಂಗು, ಅದೇ ಒಂದು ಬ್ಯಾಂಗ್ಳೂರ್ ಸ್ಪೆಷಲಿ ಇಲ್ಲಿನ ಜನರ ನಾಡಿ ಮಿಡಿತ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀರಾ. ಆ ಭಾಷೆ ಇರಬಹುದು, ಹುಡುಗರ ಸ್ಟೈಲ್ ಇರಬಹುದು, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದೊಂದ್ಸಲ ನೀವೇನೋ ರಸ್ತೆಲಿ ಹೋಗೋರ್ನ ಕದ್ದು ಮುಚ್ಚಿ ಅಬ್ಸರ್ವ್ ಮಾಡ್ತಾ ಇರ್ತೀರೇನೋ ಅಂತ ಅನ್ಸುತ್ತೆ. ಹೆಂಗೆ ಸರ್ ಅದು ಜನರನ್ನ ಇಮಿಟೇಟ್ ಮಾಡೋದು? ಅವರನ್ನ ತುಂಬಾ ಕೆಲವ್ರು ನೋಡಿದಾಗ ಎಷ್ಟು ರಿಲೇಟ್ ಆಗತ್ತೆ ಅಂದ್ರೆ ಎಲ್ಲಿಂದ ಹುಡುಕಿದ್ರು ಇವರು ಅನ್ಸತ್ತೆ. ಹೇಗದು ಕಲ್ತ್ರಿ ನೀವು ಅಂತ? ಅದೇ ಅಲ್ವಾ. ಸೊ ನೀವು ಕಾಮಿಡಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಅಬ್ಸರ್ವೇಷನ್. ಸೊ ನೀವು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ನೀವು ಆಡಿಯನ್ಸ್ಗೆ ರಿಲೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀರೋ. ಸೊ ಆಡಿಯನ್ಸೂ ಅದನ್ನ ಅಬ್ಸರ್ವ್ ಮಾಡಿರ್ತಾರೆ, ಬಟ್ ಅವ್ರು ಅದನ್ನು ಏನೋ ಮರ್ತು ಬಿಟ್ಟಿರ್ತಾರೆ ಅಥವಾ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರಲ್ಲ. ಸೊ ಅದನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸಿದಾಗ ಅವ್ರಿಗೆ ಇದು ನಾನು ನೋಡಿದ್ದೀನಿ, ಇದನ್ನ ನನ್ನ ಲೈಫಲ್ಲೂ ಹಿಂಗಾಗುತ್ತೆ, ನಾನು ಈ ಥರದವ್ರು ನೋಡಿದ್ದೀನಿ, ಈ ಇನ್ಸಿಡೆಂಟ್ ನನಗೂ ಆಗಿತ್ತು ಅಂತ ಅವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ನೋಡಿರ್ತಾರೆ, ಬಟ್ ಲೈಕ್ ಕಾನ್ಶಿಯಸ್ಲಿ ಅಬ್ಸರ್ವ್ ಮಾಡಿರಲ್ಲ. ಹಾಯ್ ನಂದಿನಿ. ಹಾಯ್ ಸಂಚಿತ್. ಅದು ಸಂಜಿತ್ ಎಲ್ಲ ಒಂದೇ. ಈಗ ನಿಮ್ಮ ಹಳೆ ಫ್ರೆಂಡ್ಸ್ ಅಥವಾ ಹಳೆ ಕಾಲೇಜು ಸ್ಕೂಲ್ ಟೀಚರ್ಸ್ ಎಲ್ಲ ಆವಾಗಂತೂ ನೀವು ನಂಗೆ ಗೊತ್ತೇ ಇರಲಿಲ್ಲ, ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲರಿಗೂ ವಿಕಿಪೀಡಿಯಾ ಅಂದರೆ ಇವ್ರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತಲೇ ಇಮೇಜ್ ಬರುತ್ತಲ್ವಾ, ಗೊತ್ತಿರಲಿಲ್ಲ ನೀವು ರ್ಯಾಂಕ್ ಸ್ಟೂಡೆಂಟ್ ಅಂತ. ಈಗೇನಂತಾರೆ ಈ ಥರದೊಂದು ಕರಿಯರು ಇಷ್ಟು ಫೇಮಸ್ ಆಗಿದಾರಲ್ಲ ಅಂತ ಕಾಲ್ ಮಾಡಿ ಎಲ್ಲ ಮಾತಾಡಿದಾಗ ಹೆಂಗೆ ಅನ್ಸುತ್ತೆ? ಏನು ರಿಯಾಕ್ಷನ್ ಅವ್ರದ್ದೆಲ್ಲ? ಅಂದರೆ ಅವ್ರದ್ದು ರಿಯಾಕ್ಷನ್, ಒಂದು ರಿಯಾಕ್ಷನ್ ಬಂದ್ಬಿಟ್ಟು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಏನೋ ಅಕಾಡೆಮಿಕ್
ಏನೋ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ ಆಗೋದು ಬಿಟ್ಟು ಬೇರೆ ಮಾಡ್ತೀನಿ ಅಂತ. ಸೊ ಫಸ್ಟಿಗೆ ಕೆಲವು ಫ್ರೆಂಡ್ಸ್ ಲೈಕ್ ಓಕೆ ಇದು ವರ್ಕೌಟ್ ಆಗುತ್ತಾ ನೋಡು ಅಂತ ಹೇಳಿದವರು ಕೆಲವರು. ಅದಾದಮೇಲೆ ವೆನ್ ಆ್ಯಕ್ಚುಲಿ ಥಿಂಗ್ಸ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್, ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸ್ತಾ ಇದಾರೆ, ನನ್ನ ಫ್ಯಾಮಿಲಿಯವರೆಲ್ಲ ನಿನ್ ವಿಡಿಯೋ ಕಳಿಸ್ತಾ ಇದಾರೆ. ನಾನು ಹೇಳ್ತಾ ಇದ್ದೀನಿ ಇವ್ನು ನನ್ನ ಫ್ರೆಂಡು, ಇವ್ನು ನನ್ನ ಕ್ಲಾಸ್ಮೇಟು, ಇವ್ನು ನನ್ನ ರೂಮ್ಮೇಟ್ ಅಂತ. ಯಾರು ನಂಬ್ತಾ ಇಲ್ಲ. ಸೊ ಅವರಿಗೆಲ್ಲ ಹೆಮ್ಮೆ ಆಗ್ತದೆ ಈಗ ಅಲ್ವಾ? ಸೊ ನನ್ನ ಫ್ರೆಂಡ್ಸ್ ಎಲ್ಲ ದೇ ವಾಂಟೆಡ್ ಯುನೋ ಮೀ ಟು ಸಕ್ಸೀಡ್, ಬಿಕಾಸ್ ಅವರೆಲ್ಲ ದೇ ವರ್ ಡೂಯಿಂಗ್ ವೆಲ್ ಆ್ಯಂಡ್ ದೆನ್ ನಾನು ಬೇರೆ ರೂಟ್ ತಗೊಂಡೆ ಆ್ಯಂಡ್ ದೆನ್ ಇಟ್ ಡಿಡ್ ನಾಟ್ ವರ್ಕ್ಔಟ್ ಫಾರ್ ಮೀ ಫಾರ್ ತುಂಬಾ ವರ್ಷ ಇಟ್ ಡಿಡ್ ನಾಟ್ ವರ್ಕ್. ಅವ್ರಿಗೂ ಲೈಕ್ ಓ ಇವನ್ ದಿಸ್ ಗೈ ಆಗೋಯ್ತು, ಇದು ಯಾಕೋ ತಪ್ಪು ನಿರ್ಧಾರ ಆಯ್ತು, ಹಿಂದೆ ಉಳಿದ್ಬಿಡ್ತಾನ ಅಂತ ಅವ್ರಿಗೆಲ್ಲ ಅನಿಸ್ತಾ ಇತ್ತು. ಸೊ ದೇ ವರ್ ವೇಟಿಂಗ್ ಫಾರ್ ಮೀ ಟು ಸಕ್ಸೀಡ್ ತರ. ಒಳ್ಳೆ ಫ್ರೆಂಡ್ಸ್ ಇದಾರೆ ಹಂಗಾದ್ರೆ ಅಲ್ವಾ? ಓಕೆ, ಕೊಲಾಬ್ರೇಷನ್ ಸಾಲ ಕೊಡು ಅಂತ ಕಾಲ್ ಮಾಡ್ತಾರೆ ಯಾರಾದ್ರು? ಹೌದೌದು, ನಮ್ಗೆ ಲಿಂಕ್ ಎಲ್ಲ ಕೇಳ್ತಾ ಇರ್ತಾರೆ. ನಿಮ್ಮ ಆಡಿಯನ್ಸ್ ಅಂತ ನಿಮ್ಗೆ ಏನಿದು 3 ವರ್ಷದಿಂದ ಒಂದೇ ನೈಟಿ ಆಗ್ತೀರಾ, ನೈಟಿ ಹಾಳೆ ಆಗಿಲ್ಲ. ನಿಜವಾಗ್ಲೂ ನಾನು ಹಿಂಗಿದ್ದೀನಾ ಅಂತ ಓಡಿಸ್ಕೊಂಡ್ ಬಂದಿದಾರ ಯಾವತ್ತಾರ ಸೌಟ್ ಇಟ್ಕೊಂಡು? ಲೈಕ್ ಇವಾಗ ನಾನು ದಾರಿಲಿ ನೋಡ್ಕೊಂಡು ಹೋಗ್ತಿರ್ಬೇಕು, ಯಾರಾದ್ರೂ ಸಿಕ್ಕರೆ. ನಿಮ್ಗೆ ಇಂಡಸ್ಟ್ರಿಯಿಂದ ಅಪ್ರೋಚ್ ಆಗಿದ್ಯಾ?